ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಮ್ಮದು 90s ಕಿಡ್ಸಲ್ಲಿ ನಾವು ಜಸ್ಟ್ ₹1 ತೊಗೊಳಕ್ಕೋಸ್ಕರ ತಂದೆ ತಾಯಿ ಆಗಲಿ ಯಾರ ಹತ್ರ ಆಗಲಿ ಅಷ್ಟು ಹಠ ಮಾಡಿ ತೊಗೊತಾ ಇದ್ವಿ. ಓಕೆನಾ? ಇವಾಗಿನ ಮಕ್ಕಳಿಗಂತೂ ಯಾಕಂದರೆ ಈಗ ಪ್ರೆಸೆಂಟ್ ಕೇಳೋ ಸಿಚುವೇಷನಲ್ಲಿ ಇಲ್ಲ, ನಾವು ಫುಲ್ಲಾಗಿ ಕಂಟ್ರೋಲ್ ಮಾಡೋಕ್ಕೂ ಆಗೋದಿಲ್ಲ. ಇವಾಗಾದರೂ ಔಟ್ಸೈಡ್ ಶಾಪಿಂಗ್ ಹೋದಾಗ ಮಾಮೂಲಿ ಈ ಥರ ಪಾಕೆಟ್ಸ್ ತಂದು ಇಟ್ಕೊಂಡಿರ್ತೀವಲ್ಲ, ಆ್ಯಕ್ಚುಲಿ ನೋಡಿ ನಾನು ಪಾಕೆಟ್ ತೆಗೆದಿಟ್ಟು ಮಕ್ಕಳು ಅಲ್ಲಿ ಲೀಟ್ರ್ ಎತ್ತಾರೆ ಅಂತೇಳಿ ಯಾವುದಾದ್ರು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀವಿ, ಹಾಗೆ ಮರ್ತೋಗಿರ್ತೀನಿ. ಓಕೆ, ಲಾಸ್ಟ್ ಟೈಮು ತಂದಿರೋದು ಚಾಕ್ಲೇಟ್ಸ್ ಎಲ್ಲ ಹಾಗೆ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದು. ಪಾಪ ಅವರೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಇವಾಗ 2 ಡೇಸ್ಗೋ 3 ಡೇಸ್ಗೋ ಒಂದು ಚಾಕ್ಲೇಟ್ ಕೊಡ್ತೀನಿ. ಆದರೂ ನೋಡಿ ಈ ಥರ ತಂದು ಇಟ್ಟಿರೋದು ಅವ್ರಿಗೋಸ್ಕರನೇ. ಬಟ್ ಅವ್ರ ಹತ್ರ ಈಗಂತೂ ಮಕ್ಳ ಹತ್ರ ಅಂತೂ ನಮಗೆ ಪೇಷನ್ಸ್ ಇಲ್ದಂಗೆ ಆಗೋಗಿದೆ. ಯಾಕಂದರೆ ಆ ಥರ 5G ಜನ್ರೇಷನ್ ಮಕ್ಳು ಅಂತಲೇ ಆ ಥರ ಆಗೋಗಿದ್ದಾರೆ. ನೋಡಿ, ಇದೆಲ್ಲ ಇಷ್ಟು ಚಾಕ್ಲೇಟ್ಸೂ ಈಗೇನಾದರೂ ಜಸ್ಟ್ ಅವ್ರು ಏನಾದರೂ ನೋಡಿಬಿಟ್ರೆ ಫುಲ್ಲು ಹಬ್ಬ ಮಾಡ್ಕೊಂಬಿಡ್ತಾರೆ. ಸೊ ಎತ್ತಿಡಬೇಕು. ಅವ್ರ ಹತ್ರ ನಮಗೇನಾದರೂ ಕೆಲಸ ಆಗಬೇಕು, ಹೇಳಿದ ಮಾತು ಕೇಳಬೇಕು ಅಂತ ಹೇಳಿದಾಗ ತೋರಿಸಿ ಕೆಲಸ ಮಾಡಿ, ಫಸ್ಟು ಹೋಮ್ವರ್ಕ್ ಬೇಗ ಫಿನಿಷ್ ಮಾಡಿ, ಊಟ ಬೇಗ ಫಿನಿಷ್ ಮಾಡಿ ಅಂತ ಹೇಳಬೇಕು. ಆಗ ಸರ್ಪ್ರೈಸ್ ಅಂತೇಳಿ ಒಂದು ಚಾಕ್ಲೇಟ್ ಕೊಡ್ತೀವಿ. ನಮ್ಮಲ್ಲಿ ₹1 ಚಾಕ್ಲೇಟು, ₹1 ಬನ್ಗೋಸ್ಕರ ಎಷ್ಟೆಲ್ಲ ಹಠ ಮಾಡ್ತಾಯಿದ್ವಿ. ಬಟ್ ಮಕ್ಕಳಿಗೆ ಈಗ ₹5 ಚಾಕ್ಲೇಟ್ ಕೊಟ್ರೂ ಸಾಕಾಗೋದಿಲ್ಲ. ಅದರಲ್ಲೂ ನನಗೆ 2 ಬೇಕು 3 ಬೇಕು ಅನ್ನೋ ಕಾಲದಲ್ಲಿ ಇದೆ ಅಲ್ವಾ? ಎಲ್ಲ ಮನೆಯಲ್ಲೂ ಮಕ್ಕಳು ಹೀಗೆ ಅಲ್ವಾ? ಥ್ಯಾಂಕ್ ಯು.